My dear 6th standard students, welcome back to online classes. So after a long time, we were not meeting you, okay? So ಇದುವರೆಗೆ ನಾವು ನಿಮಗೆ ದಸರಾ ಹಾಲಿಡೇಸ್ ಅನೌನ್ಸ್ ಮಾಡಿದ್ದು ಹೌದಲ್ವಾ? ಸೊ ದಸರಾ ಹಾಲಿಡೇಸ್ ನಂತರ ನಾವು ಮತ್ತೆ ಆನ್ಲೈನ್ ಕ್ಲಾಸ್ಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತೀನಿ. ಸೊ ಇವತ್ತು today let us discuss about HCF and LCM. Already we have discussed in the previous classes HCF and LCM. Although once again let us recall all those things. Okay? ನೋಡಿ ಮಕ್ಕಳ HCF ಮತ್ತು LCM ನನಗೆ ಬಹಳ ಇಂಪಾರ್ಟೆಂಟು. ಈ ಒಂದು 4th ಲೆಸನ್ನಲ್ಲಿ ಇದು ಲಾಸ್ಟ್ ಎಕ್ಸರ್ಸೈಸು. ಈ ಲಾಸ್ಟ್ ಎಕ್ಸರ್ಸೈಸಲ್ಲಿ ಸಾಕಷ್ಟು ನಾವು ಡಿಸ್ಕಸ್ ಮಾಡಿದ್ವಿ HCF ಮತ್ತು LCM. ಒನ್ಸ್ ಅಗೇನ್ ಮತ್ತೆ ಎಲ್ಲ ರೀಕಾಲ್ ಮಾಡ್ತೀನಿ. ಓಕೆ, ಸೊ ಲೆಟ್ ಅಸ್ ಸಿ. ಸೊ ಫಸ್ಟ್, so let us take HCF. So how to take HCF? So first, how to take HCF? So once again, HCF, highest common factor. HCF means highest common factor. So let me see. So HCF of problem number 1, HCF of 18,48. So 18,48. Already you know how to find out HCF. So first let us take the common factors. First, factors of 18. So which are the factors of 18? So 1 is common for all. 1, 2, 3, then 4 illa, 5 illa, then 6, then 7 illa, 8 illa, next 9, next direct 18. Okay, next 48. So which are the factors of 48? ಏನು ಫ್ಯಾಕ್ಟರ್ಸ್ ಅಂದರೆ ನಿಮಗೆ ಗೊತ್ತು ಯಾವ್ಯಾವ ನಂಬರಿಂದ ಈ 18 ಡಿವೈಡ್ ಆಗ್ತವೆ. ಸೊ ದಿಸ್ ಕ್ಯಾನ್ ಬಿ ಡಿವಿಸಿಬಲ್ ಬೈ 1, 2, 3, 6, 9 and 18 itself, like that. So 48 same, 1, 2 and then 3. So next 3 ಆದಮೇಲೆ ನೆಕ್ಸ್ಟ್ 4 and then ಡೈರೆಕ್ಟಾಗಿ ನಾವು ನೆಕ್ಸ್ಟ್ ಯಾವುದಕ್ಕೆ ಹೋಗೋಣ ಹೇಳಿ. ಸೊ 4 ಆಯಿತು, 5 ಇಲ್ಲ, ನೆಕ್ಸ್ಟ್ 6, ಸೊ ನೆಕ್ಸ್ಟ್ 7 ಇಲ್ಲ, 8. ಸೊ 8ಇಂದ ಡಿವೈಡ್ ಆಯ್ತದೆ ನೋಡಿ. 8 5 40, 8 6 48. ಓಕೆ, 8, ದೆನ್ 9 ಇಲ್ಲ. ಸೊ ನೆಕ್ಸ್ಟ್ ಡೈರೆಕ್ಟಾಗಿ ನಾವು 12ಗೆ ಹೋಗೋಣ, ಯಾಕೆಂದರೆ 12 4 48. ನೆಕ್ಸ್ಟ್ ಡೈರೆಕ್ಟಾಗಿ 24ಗೆ ಹೋಗೋಣ. ಸೊ ಯಾಕೆಂದರೆ ಅದರ ಹಾಫು 48 ಹಾಫು, ನೆಕ್ಸ್ಟ್ ಡೈರೆಕ್ಟಾಗಿ 48. ಓಕೆ, ಅಂಡರ್ಸ್ಟ್ಯಾಂಡ್? ಸೇಮ್ ಪ್ರಾಬ್ಲಮ್ ನಾನು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಮಾಡಿ ಹಾಕಿದ್ದೀನಿ, ಆದರೆ ಒಂದ್ಸಗೆ ನಾನು ರೀಕಾಲ್ ಮಾಡ್ತಾ ಇದ್ದೀನಿ ಅಷ್ಟೇ ನೋಡಿ. ನೆಕ್ಸ್ಟ್ ಕಾಮನ್ ಫ್ಯಾಕ್ಟರ್ಸ್. ಕಾಮನ್ ಫ್ಯಾಕ್ಟರ್ಸ್. ಸೊ ಕಾಮನ್ ಫ್ಯಾಕ್ಟರ್ಸ್ ನೋಡಿ, 1, 2, 3, ನೆಕ್ಸ್ಟ್ 6, 6 ಇಲ್ಲಿ 9 ಇದೆ, ಬಟ್ ಇಲ್ಲಿ 9 ಇಲ್ಲ. ಸೊ ಇಲ್ಲಿ 18 ಇದೆ, ಇಲ್ಲಿ 18 ಇಲ್ಲ, ಇಲ್ಲಿ 8 ಇದೆ, ಇಲ್ಲಿ 8 ಇಲ್ಲ. ಓಕೆ, ದೆನ್ HCF ಆಫ್ 18 and 48. HCF of 18 and 48 is how much? Which is highest common factor? So 6 is the highest common factor, isn't it? ಇಲ್ಲಿ ನೋಡಿ, 6 is highest common factor, hence so HCF of 18 and 48 is 6. Okay, understand? Then next, ಸೊ ಇಲ್ಲಿ ನಿಮ್ಗೆ ಈ ರೀತಿ ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂತಂದರೆ ಇದು ಯಾವ್ಯಾವ ನಂಬರಿಂದ ಡಿವೈಡ್ ಆಯ್ತಿದೆ ಅದು ಎಲ್ಲ ಫ್ಯಾಕ್ಟರ್ಸ್ನು ಬರ್ಕೊಳ್ಳೋಣ. ಸೊ ಇದು ನೋಡಿ, ಇನ್ನೊಂದು ಮೆಥಡಲ್ಲಿ ತೋರಿಸ್ತೀನಿ ನಾನು ನಿಮಗೆ ಇದೇ ನಂಬರ್ನ. ಸೊ 18ನ ಡಿವೈಡ್ ಮಾಡ್ಕೊತಾ ಹೋಗಿ 2 ಇಂದ. ಸೊ 2 9s, ದೆನ್ ಒನ್ಸ್ ಅಗೇನ್ 3 3s. ಓಕೆ, ಸೊ ಇಲ್ಲಿ ಈ ರೀತಿ ಕಾಮನ್ ಫ್ಯಾಕ್ಟರ್ಸ್ನೆಲ್ಲ ಈ ಥರನೂ ಬರ್ಕೋಬೋದು ನಾವು. 2 3 ಮತ್ತು 3. ಹಾಗೆಯೇ 48 ನೋಡಿ. ಸೊ ನಿಮ್ಗೆ ಯಾವ ಮೆಥಡ್ ಈಸಿ ಆ ಮೆಥಡ್ನ ಮಾಡ್ಕೊಳ್ಳಿ. 2 2s, 2 4s, ಒನ್ಸ್ ಅಗೇನ್ 2 1s, ದೆನ್ 2 2s, 2 6s, 2 3s. ಅಂಡರ್ಸ್ಟ್ಯಾಂಡ್? ಸೊ ಈ ಥರ ಕಾಮನ್ ಫ್ಯಾಕ್ಟರ್ಸ್ ಎಲ್ಲ ನಾವು ಈ ರೀತಿ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಈಗ ಎಕ್ಸಾಂಪಲ್ 3 2s 6ಇಂದನೂ ಡಿವೈಡ್ ಆಯ್ತದೆ, 2 2s 4ಇಂದನೂ ಡಿವೈಡ್ ಆಯ್ತದೆ, 2 2s 4, 4 2s 8ಇಂದನೂ ಡಿವೈಡ್ ಆಯ್ತದೆ, 8 2s one more thing I have left here. So listen. So after 12 ಆದಮೇಲೆ 16 ಬರ್ಕೊಳ್ಳಿ. 16 ಯಾಕಂದರೆ 16 3s 48.
ಅಂಡರ್ಸ್ಟ್ಯಾಂಡ್. ಸೊ ಈ ಥರನೂ ಫೈಂಡ್ ಔಟ್ ಮಾಡ್ಕೋಬೋದು, ಯಾಕೆಂದರೆ ನಿಮ್ಗೆ ಡೈರೆಕ್ಟಾಗಿ ಈ ರೀತಿ 48 ಯಾವ್ಯಾವ ನಂಬರಿಂದ ಡಿವೈಡ್ ಆಗ್ತವೆ ಅನ್ನೋದು ಗೊತ್ತಾಗಲ್ಲ. ಸೊ ಈ ಥರ ನಾವು ಮಾಡ್ಕೋಬೋದು. ಅರ್ಥ ಆಯ್ತಾ? ಓಕೆ. ಸೊ ದಿಸ್ ಈಸ್ ಅನದರ್ ಮೆಥಡ್. ನಿಮ್ಗೆ ಯಾವ ಮೆಥಡ್ ಈಸಿ ಆ ಮೆಥಡ್ನ ಅಪ್ಲೈ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ದೆನ್ so next in the same sense, so let us take one more example, that is 27. ಇನ್ನೊಂದು ಎಕ್ಸಾಂಪಲ್ ನೋಡಿ, 27, 63. ಸೊ 27, 63ನಲ್ಲಿ ಸೊ ಇಲ್ಲೂ ಹಾಗೇನೆ 27 ಫ್ಯಾಕ್ಟರ್ಸ್ ಎಲ್ಲ ಬರ್ಕೊಳ್ಳಿ. ವಾಟ್ ಆರ್ ದ ಫ್ಯಾಕ್ಟರ್ಸ್ ಫಾರ್ 27? 1, 3, 9. ನೆಕ್ಸ್ಟು 1, 3, 9 ಆದಮೇಲೆ ನೆಕ್ಸ್ಟ್ ಇನ್ನು ಯಾವ್ದು ಬರ್ತದೆ? ಇನ್ನು ಡೈರೆಕ್ಟಾಗಿ 27. ಓಕೆ. 3 9s are 27, 9 3s are 27, then 27 1s are 27 itself. Then 63 ನೋಡಿ, 1 ಡೈರೆಕ್ಟಾಗಿ 3ಗೆ ಹೋಗಿ, ನೆಕ್ಸ್ಟು 5 ಇಲ್ಲ, 4 ಇಲ್ಲ, 5 ಇಲ್ಲ, 6 ಇಲ್ಲ, ಡೈರೆಕ್ಟಾಗಿ ನೆಕ್ಸ್ಟ್ 7 9s are 63, ನೆಕ್ಸ್ಟ್ ಇನ್ನು 7 9s are 9 7s are, ಸೊ 9 ಇನ್ನು ಡೈರೆಕ್ಟಾಗಿ 63 ಹೋಗಿ. So what are the common factors here? Common factors. So common factor is equal to 1, 3 and then 9, isn't it? 1 3 9, 1 3 9. Then which is the highest common factor? So HCF, highest common factor of 27 and 63 is 27 and 63 is 9. Okay, understand? Next, take down, ಬರ್ಕೊಳ್ಳಿ ನೀಟಾಗಿ. ಇದನ್ನ ಆಲ್ರೆಡಿ ನಾನು ನಿಮ್ಗೆ ಮಾಡಿಸಿದ್ದೀನಿ, ಆದರೂ ಇನ್ನೊಂದ್ಸಲ ರಿವೈಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟ್ ಡೈರೆಕ್ಟಾಗಿ ಹೊಸ ಲೆಸನ್ಗೆ ಹೋಗೋಕ್ಕಿಂತ ಮೊದಲು ನಿಮ್ಗೆ ರೀಕಾಲ್ ಆಗಲಿ ಅಂತ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಕ್ಲಾಸಿಂದ ನಾನು ಇಂಟೀಜರ್ಸ್ಗೆ ಹೋಗ್ತೀನಿ. ಇಂಟೀಜರ್ಸು ಅಥವಾ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಜಾಮಿಟ್ರಿ ಅದು ಬೇಕಾದರೂ ಮಾಡ್ತೀನಿ. ಓಕೆ, ಟೇಕ್ ಡೌನ್. ನೆಕ್ಸ್ಟ್ ಈಗ ಎಲ್ ಸಿ ಎಮ್ ಕ್ಯಾಲ್ಕುಲೇಟ್ ಮಾಡೋಣ. ಎಲ್ ಸಿ ಎಮ್, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಸ್. ಸೊ ಎಲ್ ಸಿ ಎಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಲಿಸನ್. ಸೊ ಲೆಟ್ ಅಸ್ ಟೇಕ್ ಫೈಂಡ್ ದ ಎಲ್ ಸಿ ಎಮ್ ಆಫ್ 20, 25 and 30. 20, 25 and 30. So how to calculate LCM of 20, 25, 30? Listen. So 20, 25, 30ಗೆ LCM ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನಾನು ನಿಮ್ಗೆ ಹೇಳಿದ್ದೆ. ಸೊ ಇದ್ರದ್ದು ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಸ್. ಸೊ ಮಲ್ಟಿಪಲ್ಸ್ನೆಲ್ಲ ಬರ್ಕೊಂಡು ಹೋಗೋದು. ಸೊ ಅದಕ್ಕಿಂತ ಇನ್ನೊಂದು ಈಸಿ ಮೆಥಡ್ ಹೇಳಿದೆ, ಡಿವಿಷನ್ ಮೆಥಡ್. 20, 25, 30. ಸೊ ಈಸಿ ಮೆಥಡಲ್ಲಿ ಮಾಡ್ಕೊಂಡು ಹೋಗೋಣ. 5 4s are 20, 5 5s are 25, 5 6s are 30. ದೆನ್ ಒನ್ಸ್ ಅಗೇನ್ ಮತ್ತೆ ಸಿಂಪ್ಲೆಸ್ಟ್ ನಂಬರ್ ತಗೊಳ್ಳಿ. 2 2s are 4, 5 ಆ್ಯಸ್ ಇಟ್ ಈಸ್ ಹಾಗೆ ಇಡಿ, 2 3s are. ಇನ್ನು 2 5 3 ಇವು ಈ ಮೂರು ನಂಬರು ಒಂದೇ ನಂಬರಿಂದ ಡಿವೈಡ್ ಆಗಲ್ಲ. ಓಕೆ, ಲೆಟ್ ಅಸ್ ಮಲ್ಟಿಪ್ಲೈ ಆಲ್ ದೋಸ್ ಥಿಂಗ್ಸ್. 5 into 2 into 2 into 5 into 3. ಓಕೆ, ಅಂಡರ್ಸ್ಟ್ಯಾಂಡ್? ವಿಚ್ ಈಸ್ ಈಕ್ವಲ್ ಟು 3 5s are 15, 15 2s are 30, 30 2s are 60, 65s are 300. So therefore LCM of 20, 25 and 30 is 300. Understand? ಓಕೆ, ಅರ್ಥ ಆಯ್ತಾ? ಸೊ ನೋಡಿ, ಇಲ್ಲಿ ನಾನು ದೊಡ್ಡ ನಂಬರ್ ತೊಗೊಂಡು ಮಾಡಿದ್ದೀನಿ. ನಾನು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ನಿಮಗೆ ಚಿಕ್ಕ ನಂಬರ್ ತೊಗೊಂಡು ಮಾಡೋದನ್ನು ತೋರಿಸಿದ್ದೀನಿ. ಸೊ ಈ ಥರ ಡಿವೈಡ್ ಮಾಡ್ಕೊಂಡು ಹೋದರೆ ಇಲ್ಲೇನು ಕ್ವಶನ್ಸ್ ಬಂದಿರ್ತಾವಲ್ಲ, ಸೊ ಇವುಗಳನ್ನ ನಾವು ಮಲ್ಟಿಪ್ಲೈ ಮಾಡ್ಕೊತಾ ಹೋಗೋದು. ಓಕೆ, ಅಂಡರ್ಸ್ಟ್ಯಾಂಡ್? ಟೇಕ್ ಡೌನ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ತೋರಿಸ್ತೀನಿ ನೋಡಿ. ಸೊ ಚಿಕ್ಕ ನಂಬರ್ಸ್ ತಗೋಣ. ಸೊ ಇನ್ನೊಂದು ಮೆಥಡ್, ಸೆಕೆಂಡ್ ಮೆಥಡ್, ಇನ್ನೊಂದು ಅನದರ್ ಮೆಥಡು.
6,18 6,18ಗೆ LCM ಫೈಂಡ್ ಔಟ್ ಮಾಡೋದು ಹೇಗೆ? ಫಸ್ಟ್ ನಾವು ಇದ್ರ ಮಲ್ಟಿಪಲ್ಸ್ ಬರ್ಕೊಳ್ಳೋಣ. ಸೊ ಇನ್ನೊಂದು ಮೆಥಡ್, ಇದು ಡಿವಿಷನ್ ಮೆಥಡ್ ಆಯಿತು. ಮಲ್ಟಿಪಲ್ಸ್ ಆಫ್ 6 ಇಸ್ ಈಕ್ವಲ್ ಟು 6 1 6, 6 2 12, 6 3 18, 6 4 24, 6 5 30, 6 6 36 ಈ ಥರ ಬರ್ಕೊಂಡು ಹೋಗೋಣ. ನೆಕ್ಸ್ಟ್ ಅದೇ ರೀತಿ ಮಲ್ಟಿಪಲ್ಸ್ ಆಫ್ 18, 18 1 18, 18 2 36, 18 3 54, like this it will be going on. Okay, so ಇದರಲ್ಲಿ ಕಾಮನ್ ಮಲ್ಟಿಪಲ್ಸ್, ಸೊ ಕಾಮನ್ ಮಲ್ಟಿಪಲ್ಸ್ ಬರ್ಕೊಳ್ಳೋಣ. ಸೊ ಕಾಮನ್ ಮಲ್ಟಿಪಲ್ಸ್ ನೋಡಿ 18 ಇದೆ. ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಬರೋದು 36, 18 ಇದೆ, ನೆಕ್ಸ್ಟ್ 36 ಇದೆ. ಸೊ ಹಾಗೆ ಮುಂದುವರೆದುಕೊಂಡು ಹೋಗ್ತದೆ ಅಂತ ಅಂದ್ಕೊಳ್ಳಿ. ಇದರಲ್ಲಿ ವಿಚ್ ಇಸ್ ದ ಲೀಸ್ಟ್? ಸೊ ವಿಚ್ ಇಸ್ ದ ಲೀಸ್ಟ್ ಅಂದರೆ 18. ಸೊ ದೇರ್ ಫೋರ್ LCM ಆಫ್ 6 and 18 is 18. ಅಂಡರ್ಸ್ಟ್ಯಾಂಡ್? ಓಕೆ, ಅರ್ಥ ಆಯ್ತಾ? ಸೊ ಇದು ಒನ್ ಮೋರ್ ಮೆಥಡ್. ಇದು ಇನ್ನೊಂದು ಮೆಥಡಲ್ಲಿ ಮಲ್ಟಿಪಲ್ಸ್ನ ಮಾಡಿಕೊಂಡು LCM ಕ್ಯಾಲ್ಕುಲೇಟ್ ಮಾಡೋದು. ಸೊ ಫಸ್ಟ್ ಮಲ್ಟಿಪಲ್ಸ್ ಫೈಂಡ್ ಔಟ್ ಮಾಡೋದು. ಮಲ್ಟಿಪಲ್ಸ್ ಅಂದರೆ ಈಸಿ, ನಿಮ್ಗೆ ಗೊತ್ತು, ಅದು ಟೇಬಲ್ಸ್ ಬರ್ಕೊಂಡು ಹೋಗೋದು ಅಷ್ಟೇ. ಸೊ 2 1 ಕೊಟ್ಟಿದ್ರೆ 2 to 10 ತಾನೆ, 2 1 2, 2 2 4, 2 3 ಈ ರೀತಿ ಯಾವುದೇ ನಂಬರ್ ಕೊಡಲಿ, 6 ಕೊಡಲಿ, 18 ಕೊಡಲಿ, 19 ಕೊಡಲಿ, 12 ಕೊಡಲಿ, 15 ಕೊಡಲಿ, ಅದ್ರ ಮಲ್ಟಿಪಲ್ಸ್ ಬರ್ಕೊಂಡು ಹೋಗೋದು. ಅದ್ರಲ್ಲಿ ಲೀಸ್ಟ್, ಅದ್ರಲ್ಲಿ ಕಾಮನ್ ಮಲ್ಟಿಪಲ್ಸ್ನೆಲ್ಲ ಬರ್ಕೊಳ್ಳೋದು, ಅದರಲ್ಲಿ ಲೀಸ್ಟು. ಅದೇ ನಾವು HCF ಅಲ್ಲಿ ಏನು ಮಾಡ್ತೀವಿ? ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ತೊಗೋತೀವಿ. LCM ಅಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್. ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಅಂದ್ರೆ ದಿಸ್ ಈಸ್ 18. ಹೆನ್ಸ್ ಈ ಆನ್ಸರ್ ಕರೆಕ್ಟು ಇಲ್ಲ ಅಂತ ನಾವು ವೆರಿಫೈ ಮಾಡ್ಕೊಳ್ಳೋಣ. 6,18 ಮಾಮೂಲಿ ಡಿವಿಷನ್ ಮೆಥಡಲ್ಲೂ ಮಾಡೋಣ. 6 1 6 3 ದೆನ್ 6 into 3 is equal to 18. ಅಂಡರ್ಸ್ಟ್ಯಾಂಡ್? ಓಕೆ, ನೋಡಿ ಮಲ್ಟಿಪಲ್ಸ್ ಫೈಂಡ್ ಔಟ್ ಮಾಡೋದು ನೀವು LCM ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ಡಿವಿಷನ್ ಮೆಥಡ್ ಒಂದು LCMನ ಕ್ಯಾಲ್ಕುಲೇಟ್ ಮಾಡೋದು. ಅರ್ಥ ಆಯ್ತಾ? ಓಕೆ, ಟೇಕ್ ಡೌನ್. ಸೊ ಇವಾಗ ನಾವೀಗ ನೋಡಿ, ಸೊ HCF ಮತ್ತು LCMನ ಒನ್ಸ್ ಅಗೇನ್ ಎಲ್ಲ ರೀಕಾಲ್ ಮಾಡ್ಕೊಂಡಂಗಾಯಿತು. ಸೊ ನೆಕ್ಸ್ಟು ಇದು HCF, ನೆಕ್ಸ್ಟ್ ಇದು LCM ಎಲ್ಲ ರೀಕಾಲ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ, ಸಾಕಷ್ಟು ನಿಮ್ಮ ಎಕ್ಸರ್ಸೈಸಲ್ಲಿ ಸಾಕಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಈ ಪ್ರಾಬ್ಲಮ್ಸ್ನೆಲ್ಲ ಇವೆಲ್ಲ ಈ ಎಕ್ಸರ್ಸೈಸ್ 3.7ಅಲ್ಲಿ ಎಲ್ಲವೂ ಕೆಲವೊಂದು HCF ಮತ್ತು ಕೆಲವೊಂದು LCMನ ರೆಫರ್ ಮಾಡ್ತವೆ. ಎಲ್ಲ ಪ್ರಾಬ್ಲಮ್ಸ್ ನಿಮ್ಗೆ ಎಷ್ಟು ಗೊತ್ತಾಗ್ತದೆ ಅಷ್ಟು ಪ್ರಾಬ್ಲಮ್ಸ್ಗಳನ್ನ ನೀವು ಮಾಡಿ, ಸೊ ನಿಮ್ಗೆ ಸಾಧ್ಯವಾದಷ್ಟು ಮಾಡ್ಕೊಳ್ಳಿ. ಎಕ್ಸಾಂಪಲ್ ನೋಡಿ, ಇವೆಲ್ಲ 9 and 4, 12 and 5, 6 and 5, 15 and 4 ಇವೆಲ್ಲ ಈಸಿ LCM. ಅದೇ ರೀತಿ ನೋಡಿ ಇಲ್ಲೂ ಅಷ್ಟೇ LCM 3 ಇಲ್ಲೂ ಅಷ್ಟೇ 5 20, 6,18, 12,48, 9,45 ಇವೆಲ್ಲ ಆಲ್ರೆಡಿ ಕೆಲವೆಲ್ಲ ಮಾಡಿಸಿದ್ದೀನಿ ನಾನು. ಒನ್ಸ್ ಅಗೇನ್ ಎಲ್ಲ ರೀಕಾಲ್ ಮಾಡ್ಕೊಳ್ಳಿ, ನಿಮಗೆ ಟೆಸ್ಟ್ ಬರಲಿಕ್ಕೆ ಅನುಕೂಲ ಆಗ್ತದೆ. ಓಕೆ, ಟೇಕ್ ಡೌನ್. ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ಮತ್ತೆ ನೀವೆಲ್ಲರೂ ಈಗ ಆನ್ಲೈನ್ ಕ್ಲಾಸ್ಗೆ ರೆಡಿ ಆಗಬೇಕು. ಓಕೆ, ಆಲ್ರೆಡಿ ಈಗ 10 to 12 days ನಿಮ್ಗೆ ರಜಾ ಇತ್ತು. ಸೊ ಮತ್ತೆ ನೀವೆಲ್ಲ ಸಬ್ಜೆಕ್ಟ್ಸ್ನ ಈಗ ರಿಕವರ್ ಮಾಡ್ಕೋಬೇಕು, ಟ್ರೈ ಮಾಡಬೇಕು. ಸೊ ನೆಕ್ಸ್ಟ್ ಸ್ಯಾಟರ್ಡೆ ಟೆಸ್ಟ್ಗಳಿರ್ತವೆ. ಓಕೆ, ಟೇಕ್ ಡೌನ್.